ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಪಾರವಾದ ಪ್ರೀತಿ, ದಯೆ, ಕೃಪೆಯ ಮುಖಾಂತರ ಈ ದಿನವೂ ಕೂಡ ನಾವು ಈ 2025ನೇ ವರ್ಷದ 4 ತಿಂಗಳನ್ನು ಅದ್ಭುತವಾಗಿ ಹಾದು ಬಂದು 5ನೇ ತಿಂಗಳಿನ ಮೊದಲನೇ ದಿನವನ್ನು ಕಾಣುವಂತೆ ಕೊಟ್ಟ ಕೃಪೆಗಾಗಿ ಮೊದಲನೇದಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಪ್ರಿಯರಾದ ದೇವ ಮಕ್ಕಳೇ, ಇದು ಮೇ ತಿಂಗಳಾಗಿದೆ. ಅದರಲ್ಲೂ ವಿಶೇಷವಾಗಿ ಮೇ 1 ವಿಶ್ವ ಕಾರ್ಮಿಕರ ದಿನ ಎಂಬುದಾಗಿ ಆಚರಿಸಲ್ಪಡುತ್ತದೆ. ಪ್ರಿಯರಾದ ದೇವ ಮಕ್ಕಳೇ, ಈ ಲೋಕದಲ್ಲಿ ಆದಾಮನು ಶಾಪವನ್ನು ಹೊಂದಿಕೊಂಡಾಗಿನಿಂದ ಅಥವಾ ದೇವರು ತನ್ನ ಸೃಷ್ಟಿ ಕಾರ್ಯದಲ್ಲಿಯೇ ಈ ಭೂಮಿಯನ್ನು ಆತನು ಆಳುವುದಕ್ಕೋಸ್ಕರ ಮನುಷ್ಯರನ್ನು ಸೃಷ್ಟಿ ಮಾಡಿದನು. ಆದರೆ ಆದಾಮನು ಶಾಪವನ್ನು ಹೊಂದಿಕೊಂಡಾಗ ಅಲ್ಲಿ ಬರೆಯಲ್ಪಟ್ಟಿದೆ, ನೀನು ಆ ಭೂಮಿಯಲ್ಲಿ ಬೀಜ ಬಿತ್ತಿದರೆ ಅದು ಮುಳ್ಳು ಗಿಡಗಳನ್ನು ಬೆಳೆಸುವುದು ಎಂಬುದಾಗಿ. ನೀನು ನಿನ್ನ ಜೀವಮಾನವೆಲ್ಲ ದುಡಿದು ನಿನ್ನ ಆ ದುಡಿಮೆಯ ಪ್ರಯಾಸವನ್ನು ತಿನ್ನುವಿ ಎಂಬುದಾಗಿ ಹೇಳುವಾಗ, ಆದರೆ ಅದನ್ನು ಮೊದಲನೇ ಆದಾಮನು, ಕಡೆಯ ಆದಾಮನಾದ ಯೇಸು ಕ್ರಿಸ್ತನು ಕೃಪೆಯ ಮುಖಾಂತರ ಎಲ್ಲವನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ. ನಾವು ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಶ್ರಮ, ಬೆವರನ್ನು ಸುರಿಸಿ ಈ ಲೋಕದ ಯಾತ್ರೆಗಾಗಿ ಅಥವಾ ನಮ್ಮ ಜೀವನವನ್ನು ಸಾಗಿಸುವುದಕ್ಕಾಗಿ ಕಷ್ಟಪಡುತ್ತೇವೆ. ಆ ರೀತಿಯಾಗಿ ಕಷ್ಟಪಡುತ್ತಿರುವ ಪ್ರತಿಯೊಬ್ಬ ಕಾರ್ಮಿಕರಿಗೂ ಶುಭಾಶಯಗಳು. ಆದರೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಾವು ನಮ್ಮ ಪ್ರಯಾಸಗಳಲ್ಲಿ ಶ್ರಮ ವಹಿಸುವುದಾದರೆ ನಿಶ್ಚಯವಾಗಿ ಆತನು ಈ ಮೇ ತಿಂಗಳಿಗೋಸ್ಕರ ನಮಗೊಂದು ವಾಗ್ದಾನವನ್ನು ಮಾಡುತ್ತಾನೆ. ಕೀರ್ತನೆಗಳು 128 2ನೇ ವಾಕ್ಯದಲ್ಲಿ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ಅನೇಕ ಸಾರಿ ನಾವು ಈ ಅನುಭವವನ್ನು ಹೊಂದಿರುತ್ತೇವೆ. ನಾವು ಕಷ್ಟಪಟ್ಟರೂ ನಮಗೆ ಆ ಪ್ರತಿಫಲ ದೊರಕಿರುವುದಿಲ್ಲ. ಆದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುವುದಾದರೆ ಅದು ಚಿಕ್ಕ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ ನಿಶ್ಚಯವಾಗಿ ಅದರಲ್ಲಿ 100ಕ್ಕೆ 100ರಷ್ಟು ಪ್ರತಿಫಲವನ್ನು ನಾವು ಹೊಂದುತ್ತೇವೆ. ಆ ರೀತಿಯಾಗಿ ಆತನು ಅದ್ಭುತವಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಹಾಗಾದರೆ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಅದರ ಮೂಲಕ ಬರುವ ಆ ಪ್ರತಿಫಲವನ್ನು ಹೊಂದಿಕೊಂಡು ಆತನ ನಾಮವನ್ನು ಮಹಿಮೆಪಡಿಸೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಈ ತಿಂಗಳೆಲ್ಲ ಆಶೀರ್ವದಿಸಿ ನಡೆಸಲಿ. ಗಾಡ್ ಬ್ಲೆಸ್ ಯು.